ಒಂದು 21ನೇ ತಾರೀಕಿಗೆ ಇವರು ನವಗುಂದ ರೈತ ಬಂಡಾಯದ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ಬಲ ಅನ್ನುವಂಥ ಒಂದು ನೂತನ ಚಿತ್ರವನ್ನ ಬಿಡುಗಡೆ ಮಾಡ್ತಾರೆ. ಅವ್ರ ಮಗ ಅದಕ್ಕೆ ಶೂಟಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಮಗ ಅದಕ್ಕೆ ಹೀರೋ. ಇವ್ರು ತಂದೆ ಪಾತ್ರರಾಗಿ ರೈತ ಮುಖಂಡರಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಪಾರ್ಟ್ ಇದೆ, ಸನ್ನಿವೇಶ. ಅದು ಒಂದು ಅದ್ಭುತವಾದಂಥ ಇರೋದ್ರಿಂದ ನಾವು ಕನಿಷ್ಠ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಸೇರಿಕೊಂಡು ಒಂದು ಯಶಸ್ವಿ ಕಾರ್ಯಕ್ರಮ ಮಾಡ್ಬೇಕಂತ ಮಾಡೀವಿ. ನಾವು ಪ್ರತಿ ವರ್ಷ ಒಂದು 1000-1500 ಜನ ಸೇರಿಸಿ ನಾವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತೀವಿ. ನೀವು ಬರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕನ್ನೋಂತ ಈಗಾಗಲೇ ತೀರ್ಮಾನ ಮಾಡೀವಿ. ನಿಮ್ಗೆ ಎಲ್ಲಿ ವೇದಿಕೆ ಇರಬೇಕು, ಏನಿರ್ಬೇಕು ಅನ್ನೋದನ್ನ ನಮಗೆ ಸೂಕ್ಷ್ಮವಾಗಿ ಹೇಳಿದ್ರೆ ಅಲ್ಲಿ ವೇದಿಕೆ ಮಾಡಿ ಆ ರೀತಿಯಾಗಿ ತಯಾರು ಮಾಡಿಕೊಡ್ತಕ್ಕಂಥದಕ್ಕೆ ನಾವೆಲ್ಲ ರೈತ ಮುಖಂಡರು ಈಗ ಕುರಿತು ಮಧ್ಯಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಚರ್ಚೆ ಮಾಡೀವಿ. ನಮ್ಗಿರ್ತಕ್ಕಂಥ ಉದ್ದೇಶ ಇದ್ದರೆ CP ಯೋಗೇಶ್ವರ್ ಅವರು ನವಗುಂದ ರೈತ ಬಂಡಾಯದ ವೀರಗಲ್ಲಿಗೆ ಮಾಲಾರ್ಪಣೆ ಮಾಡುವಂಥ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರ ಜೊತೆಗೆ ನಾನು ಒಬ್ಬ ರೈತ ಪರ ನಾಯಕ, ರೈತರ ಪರವಾಗಿ ಕೆಲಸ ಮಾಡಿದಂಥ ಉದ್ದೇಶ. ಅವತ್ತು ಹೇಳಿ ಏನು ಚನ್ನಪಟ್ಟಣಕ್ಕೆ ನೀರಿರಲಿಲ್ಲ. ಆ ನೀರಿದ್ದಂಥ ಸಂದರ್ಭದಲ್ಲಿ 100 ಕೆರೆ ತುಂಬ್ಯಾರಂತ ದೊಡ್ಡ ಪ್ರಚಾರ ಬಂತು. ಅಂತ ಕೆಲಸ ಮಾಡ್ತಕ್ಕಂಥದ್ದು ಒಳ್ಳೆತನ ಇರ್ತಕ್ಕಂಥದ್ದು. ಮತ್ತೆ ಎಲ್ಲ ಜನರಿಗೆ ನಾ ಹೆಂಗೆ ಹೋರಾಟ ಮಾಡ್ತಾರೆ ಅವರು ಅದೇ ರೀತಿಯಾಗಿ ಹೋರಾಟ ಮಾಡ್ಕೊಂಡು ಬಂದರು. ಅದಕ್ಕೆ ಅವರಿಗೆ ಕುಟುಂಬದ ಸಂಸ್ಥೆ ಆ ಕಾರ್ಯಕ್ರಮದ ಬಗ್ಗೆ ಒಂದು 5 ನಿಮಿಷ ಅವರು ಹೇಳ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಲೋಕನಾಥ್ ಅವರು, ಸುಭಾಷ್ ಚಂದ್ರ ಗೌಡರು ಎಲ್ಲ ಪೂರ್ವ ವೇದಿಕೆಯಲ್ಲಿ ಇವತ್ತು ನಾನು ಕೂಡ ರೈತರ ಪರವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು. ಮೊದಲನೇದಾಗಿ ಮೋಹನ್ ರೆಡ್ಡಿ ಅವರು ಇತ್ತೀಚಿನ ದಿನಗಳಲ್ಲಿ ನಾನು ಅವ್ರನ್ನ ಭೇಟಿಯಾಗಿ ನನ್ನ ಫೋನ್ ಮುಖಾಂತರ ಅವ್ರು ಕೇಳಿ ಸಂಪೂರ್ಣವಾಗಿ ಮಾದಾಯಿ ಕಳಸಾ-ಬಂಡೂರಿ ಹೋರಾಟದ ಹಿನ್ನೆಲೆಯಲ್ಲಿ ನಾನು ನಮ್ಮ ಸಿನಿಮಾದ ನಿರ್ದೇಶಕರು ಎಲ್ಲ ಕುಂತ್ಕೊಂಡು ಚರ್ಚೆ ಮಾಡಿದ್ವಿ. ಇವ್ರು ಕರೆಸಿ ನಾವು ಸಿನಿಮಾ ಮಾಡ್ತಾ ಇದ್ದೀವಿ. ಅದು ಉತ್ತರ ಕರ್ನಾಟಕದ ನೀರಾವರಿ ಸಮಸ್ಯೆ ಕುರಿತು ಸಿನಿಮಾ ಮಾಡ್ತಾ ಇದ್ದೀವಿ. ನೀವೆಲ್ಲ ಮಾಹಿತಿ ಕೊಡಬೇಕು ಅಂತ ಹೇಳಿದಾಗ ಮೋಹನ್ ರೆಡ್ಡಿ ಅವರು ಬಂದು ನಮ್ಮ ಮನೆಗೂ ಬಂದರು, ಆಫೀಸಿಗೆ ಬಂದರು. ನಾವು ಎಲ್ಲ ಚರ್ಚೆ ಮಾಡಿದ್ದೀವಿ. ಸಿನಿಮಾ ಈಗ ಪ್ರಾರಂಭವೂ ಮಾಡಿದ್ದೀವಿ. ಸಿನಿಮಾದ ಹೆಸರು ಕರ್ನಾಟಕ ಬಲಂ ಅಜೇಯಂ ಅಂತ. ಕರ್ನಾಟಕ ಬಲಂ ಅಜೇಯಂ ಸಿನಿಮಾ ಅರ್ಥ ಏನಪ್ಪ ಅಂತಂದರೆ ಅದು ಪುಲಿಕೇಶಿ ಸೈನ್ಯದ ಹೆಸರು. ಏನು ಬಾದಾಮಿ ಇಡೀ ದೇಶ ಆದಂಥ ಪುಲಿಕೇಶಿ ಸಾಮ್ರಾಜ್ಯದ ಸೈನ್ಯದ ಹೆಸರು. ಆ ಸೈನ್ಯಕ್ಕೆ ಸೋಲೇ ಇಲ್ಲ ಅಂತ ಅದಕ್ಕೆ ಕರ್ನಾಟಕ ಬಲಂ ಅಜೇಯಂ ಅಂತ ಟೈಟ್ ಇಟ್ಟಿದ್ದೀವಿ. ಈ ಸೈನಿಕರು ಈಗ ಅದ್ರ ವಿಷಯ ಏನಂದ್ರೆ ಉತ್ತರ ಕರ್ನಾಟಕದ ಸಮಗ್ರ ನೀರಾವರಿ ಆಗಬೇಕು ಅನ್ನೋದೇ ಕತೆ ಬೇರೆ ಏನಿಲ್ಲ. ಅದು ಉತ್ತರ ಕರ್ನಾಟಕದಲ್ಲಿ ಕಳಸಾ-ಬಂಡೂರಿ ಆಗಬೇಕು. ಅದಕ್ಕೋಸ್ಕರ ಒಬ್ಬ ಯುವಕ ಹೋರಾಟ ಮಾಡ್ತಾನೆ. ಅದು ನನ್ನ ಮಗ ಪಾತ್ರ ಮಾಡ್ತಾ ಇದ್ದಾನೆ. ಅದು ಒಟ್ಟಾರೆ ಕಥೆಯ ತಿರುಳು. ಈಗ ನಿನ್ನೆ ಶಿರೋಳದಲ್ಲಿ ನಿನ್ನೆ ಒಂದು ವಾರದಿಂದ ನಡೀತಾ ಇದೆ, ಶೂಟಿಂಗ್ ನಡೀತಾ ಇದೆ. ಬಾದಾಮಿರು ಮಾಡ್ತಾ ಇದ್ದೀನಿ. ನನಗೆ ಮೋಹನ್ ರೆಡ್ಡಿ ಅವರು ಹೇಳಿದ್ರು 21ನೇ ತಾರೀಕು ಇಲ್ಲಿ ನಮ್ಮ ರೈತ ಹುತಾತ್ಮರ ದಿನಾಚರಣೆನ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಅನ್ನೋ ವಿಷಯ ಗಮನಕ್ಕೆ ತಗೊಂಡಾಗ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಆಯಿತು, ಅವತ್ತು ಸಾಂದರ್ಭಿಕವಾಗಿ ಅದನ್ನು ಚಿತ್ರೀಕರಣ ಮಾಡಿ ಇಡೀ ಕರ್ನಾಟಕಕ್ಕೆ ತೋರಿಸುವ ಪ್ರಯತ್ನ ಮಾಡುವ. ಇಡೀ ನಿಮ್ಮ ಹೋರಾಟಕ್ಕೆ ಎಲ್ಲ ರಾಜ್ಯದ ಎಲ್ಲ ಸಂಘಟನೆಗಳು ಬಂದು ಬೆಂಬಲ ಕೊಟ್ಟವೆ. ಸಿನಿಮಾ ಎಲ್ಲ ನಟರು, ಕಲಾವಿದರು, ತಂತ್ರಜ್ಞರು ಎಲ್ಲ ಬಂದಿದ್ದಾರೆ, ಸಂಘ ಸಂಸ್ಥೆಗಳು ಬಂದಿವೆ. ಆದರೂ ಕೂಡ ಏನೂ ಆಗಲಿಲ್ಲ. ಒಂದೇ ಒಂದು ಹೇಳಿದಂಗೆ ಅದು ವನ್ಯ ಮಂಡಳಿ ಇಲಾಖೆ ಒಂದು ಸಣ್ಣ ಪರ್ಮಿಷನ್ ಸಿಕ್ಕಿದ್ರೆ ರಾಜ್ಯ ಸರ್ಕಾರದಲ್ಲಿ ಇದನ್ನ ಅವತ್ತು ಪ್ರಾರಂಭ ಮಾಡಿದವರು ಮಾನ್ಯ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಬಂದು ಪ್ರಾರಂಭ ಮಾಡಿದ್ರು. ನೀರಾವರಿ ಬಗ್ಗೆ ಅವರಿಗೆ ಎಲ್ಲ ವಿಚಾರ ಗೊತ್ತಿದೆ. ನಾವು ನಮಗೆ ಬೇಕಾದನ್ನ ನಾವು ನಿಜ ಹೇಳ್ಬೇಕಂದ್ರೆ ನಾವು ದಕ್ಕಿಸ್ಕೊತಾ ಇದ್ದೀವಿ. ಈಗ ನಾನು ನಮ್ಮ ತಾಲೂಕಿಗೆ 15 ವರ್ಷ ಆಯಿತು. ನಾನು ಒಬ್ಬ ರೈತರ ಮಗನಾಗಿ ನಮ್ಮದು ಬರ ಇತ್ತು, ನಮ್ಮದು ನೀರಿರಲಿಲ್ಲ. ನಾವು ನೀರಾವರಿ ಮಾಡಿ ಇವತ್ತು ಕೆರೆ ಕಟ್ಟೆ ತುಂಬಿಸಿದ್ದೀವಿ. ಇವತ್ತು ನನಗೆ ಇಡೀ ತಾಲೂಕಲ್ಲಿ ನಾನು ಮೋಹನ್ ರೆಡ್ಡಿ ಅವ್ರಿಗೂ ಹೇಳಿದೆ, ಅತಿ ಹೆಚ್ಚು ಹಾಲು ಕರೀದು ಅಂದ್ರೆ ನಮ್ಮ ತಾಲೂಕು 3.5 ಲಕ್ಷ ಲೀಟರ್ ಹಾಲು ಕರಿತೀವಿ. ನೀರಾವರಿ ಆದ್ರಿಂದನೇ ರೈತ ಅಭಿವೃದ್ಧಿ ಆಗೋದು. ನೀರಾವರಿ ಇದ್ದರೆ ರೈತರಿಗೆ ಅನುಕೂಲ ಆಗೋದು. ನೀರಾವರಿ ಇದ್ದರೆ ರೈತನ ಬಾಳು ಇಲ್ಲ. ಯಾಕಂದ್ರೆ ನಾನೊಬ್ಬ ರೈತನ ಮಗ. ನಾನೇನು ಸಿನಿಮಾ ನಾನು ಆಕಸ್ಮಿಕವಾಗಿ ಓದೋದು. ನಾನು ಈಗ 6ನೇ ಬಾರಿ ಶಾಸಕ, ಒಂದ್ಸತಿ MLC ಆಗಿದ್ದೆ, 2-3 ಬಾರಿ ಮಂತ್ರಿ ಆಗಿದ್ದೆ. ನನಗೇನಂದ್ರೆ ನೀರಾವರಿ ನನ್ನ ಕನಸು. ಯಾಕಂದ್ರೆ ನನಗೂ ಗೊತ್ತಿದೆ, ನಾನು ಬಾವಿ ಕಿತ್ತಿದ್ದೀನಿ, ನಮ್ಮ ಅಪ್ಪನ ಜೊತೆ ಸೇರಿಕೊಂಡು ಬೋರ್ ಹಾಕ್ಸಿದ್ದೀವಿ, ಹೋರಾಟ ಮಾಡಿದ್ದೀವಿ. ಹಿಂದೆ ಒಂದು ಸಿನಿಮಾ ಮಾಡಿದೆ ನಾನು, ಉತ್ತರ ಧ್ರುವದಿಂದ ದಕ್ಷಿಣ